ತಂಗಿ ಇವ್ರಗಳ ಹತ್ರನೇ ಇರ್ತಾನೆ. ಬನ್ನಿ ಬನ್ನಿ ಹೋಗ್ಬಿಡ್ಬೇಕು. ಸಕ್ಕತ್ತಾಗಿರುತ್ತೆ. ಇವತ್ತು ನಾವು ನನಗೆ ಡ್ರೆಸ್ ತಗೊಳಂತೂ ನನಗೆಲ್ಲ ಹೊಡಿಯೋ ಡಿಚ್ಚಿ ಹೊಡಿಯೋ ನನಗೆ ಹೊಡಿಯೋ. ಹಲೋ ಗೈಸ್, ಸ್ಟಾರ್ಟ್ ಮಾಡಿಲ್ಲ ಇರು. ಹಲೋ ನಮ್ಮಲ್ಲಿ ನಿಮ್ಗೆ ಯಾಕೆ ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಹಲೋ ಹಲೋ ಗೈಸ್, ನಾನು ಏನಂತಂದ್ರೆ ಇವತ್ತು ನಾವು ನನಗೆ ಡ್ರೆಸ್ ತಗೊಳಂತೂ ನನಗೆಲ್ಲ ನನ್ಗೆ ಜೋರಾಗಿ ಮಾತಾಡ್ಬೇಕು. ಇವಳಿಗೆ ನಾವು ಡ್ರೆಸ್ ತಗೊಳಕ್ ಹೋಗ್ತಾ ಇದೀವಿ. ಡ್ರೆಸ್ ತಗೊಳಕ್ ಹೋಗ್ತಾ ಇದೀವಿ. ನಾವು ಮೆಟೀರಿಯಲ್ಸ್ ತಗೊಂಡು ಮಂಗರ ತರ ಹೋಗ್ಬಿಟ್ಟು ಬರ್ತೀವಿ. ನೋಡಿ ನಮ್ಮ ಮಂಗಾಟಗಳನ್ನು ಎಂಜಾಯ್ ಮಾಡಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಇದೇ ಖುಷಿಗಾಗಿ ಧನ್ಯವಾದಗಳು. ಪಾಪ ಅವ್ರಿಗೆ ವೆಲ್ಕಮ್ಮೇ ಕೊಟ್ಟಿಲ್ಲ. ವೆಲ್ಕಮ್ ಗೈಸ್ ಆಯ್ ಬನ್ನಿ ಬನ್ನಿ ಗೈಸ್, ಬನ್ನಿ ಹೋಗೋಣ ಬನ್ನಿ. ಥ್ಯಾಂಕ್ ಯು. ಇವಾಗ ಹೋಗ್ಬಿಟ್ಟು ನಾ ಬಲ್ಲಿ ಮಾಡ್ತೀನಿ ನೋಡಿ ಇವಳಿಗೆ. ಬರ್ತೀನಿ ನಾನೀಗ. ಓಕೆ, ಬಾಯ್ ಬಾಯ್. ನಮ್ಮ ಅಣ್ಣ ಹಿಂಗೆ ಫ್ರೆಂಡ್ಸ್, ಹುಚ್ಚು ತರ ಒಬ್ಬೊಬ್ಬನೇ ಪೇಚಾಡ್ತಾನೆ. ಆಕ್ಚುಲಿ ಕತ್ಲಲ್ಲಿ ಏನ್ ಕಾಣಿಸ್ತಾ ಇದೆಯಾ ವಿಕ್ಕಿ ಅಣ್ಣ? ಕತ್ಲಲ್ಲಿ ಏನ್ ಕಾಣಿಸ್ತಾ ವಿಕ್ಕಿ ಅಣ್ಣ? ಬಸ್ಸರು ಆಯ್ ಅಂತ ಆಯ್ ಮಾಡ್ತಾವ್ರೆ ಅಂಕಲ್. ಐ ಕಾಣಿಸ್ತಿದ್ಯಾ ವಿಕ್ಕಿ ಅಣ್ಣ? ಈಗ ನೀನು ಮಾತಾಡು. ಮತ್ತೆ ಇದು ಇನ್ನೇನು ಸಮಾಚಾರ ಆಗ್ತೀರಾ? ಆಕ್ಚುಲಿ ಏನಂತಂದ್ರೆ ಎಲ್ಲ ಹೋಗ್ಲಿಕ್ಕಿಲ್ಲ ಅನ್ಸುತ್ತೆ. ನಾನು ಯೂಶುವಲ್ ಆಗಿ ಏನಂದ್ರೆ ನಾನು ಒಂಥರ ಜೋರಾಗಿ ಮಾತಾಡೋ. ಮೈಕ್ ಏನೋ ಸ್ವಲ್ಪ ಏನ್ ಮೈಕ್ ಐತೆ ನಮ್ಮ ಹತ್ರ? ಬರೀ ಮೈಕ್ ಇಲ್ಲ ಗಾಯ್ಸ್, ಮೈಕ್ ಇಲ್ಲ ನಮ್ಮ ಹತ್ರ. ಅಲ್ಲ, ಮೈಕ್ ತಗೋಬೇಕು. ಬಿಲ್ಡಪ್ ಕೊಡ್ತಾವಳೆ. ಮೈಕ್ ತಗೋಬೇಕು. ಮೈಕ್ ಇಲ್ಲ ನಮ್ಮ ಹತ್ರ, ಜೋರಾಗಿ ಮಾತಾಡಿ ಅಂತ. ಏನ್ ಬಾರಿ ಮನೇಲಿ ಮೈಕ್ ಎಲ್ಲ ಇಟ್ಬಿಟ್ಟಿದೀನಿ. ಏನ್ ಇಷ್ಟ ನಾಟಕ ಮಾಡ್ತಾಳೆ ಅಲ್ವಾ? ಕಮೆಂಟ್ ಹಾಕ್ಬೇಕು ನೀವು. ಏನಂತಂದ್ರೆ ಒಂದ್ರಲ್ಲೂ ಮೈಕ್ ಹಾಕೊಂಡೇ ಇಲ್ಲ, ಏನ್ ಡೌ ಮಾಡ್ತೀರಾ ಅಂದ್ಬಿಟ್ಟು ಕಮೆಂಟ್ ಹಾಕ್ಬೇಕು ನೀವು. ನಾನು ಹೇಳಿದ ಆತರ ಅಲ್ಲ ವಿಕ್ಕೇಣ, ಮೈಕ್ ಇಲ್ಲ ನಮ್ಮ ಹತ್ರ, ಮಾತಾಡು. ಒಳ್ಳೆ ಕವರ್ ಅಪ್ ಮಾಡಿದೆ ಬಿಡು, ಗೊತ್ತಾಯ್ತು. ಎಲ್ಲ ಅರ್ಥ ಆಯ್ತು. ಯಾವಾಗ್ಲೂ ಹಿಂಗೇನೆ ಆಯ್ತು. ಹೊಡಿಯೋ ಡಿಚ್ಚಿ ಹೊಡಿಯೋ ನನಗೆ ಹೊಡಿಯೋ. ಗೈಸ್, ನನ್ನ ಮುಖ ಹತ್ರದಿಂದ ತೋರ್ಸ್ಬಿಟ್ರೆ ನನಗೆ ಹೆದರಿಕೆ ಆಯ್ತೈತೆ. ಸಾರಿ. ಮುಖ ನಿನ್ಗೆ ಹತ್ರದಿಂದ ನೋಡಕ್ ಭಯ ಐತೈತೆ ಅಂದ್ರೆ ಪಾಪ ವ್ಯೂವರ್ಸ್ ಗುದ್ದಿದ್ ಬಿಟ್ಟಿ ಅಪ್ಪ. ಡಿಎಲ್ ಕೊಟ್ಟಿಲ್ಲ ನಿನ್ಗೆ ಇನ್ನುವೆ. ಡಿಎಲ್ ಐತಾ ನಿನ್ ಹತ್ರ? ಹೋಗ್ಲಿ, ಇದೆ, ಅದೆಲ್ಲ ಮಾಡಿಸಿದೀನಿ ನಾನು. ಇದೆಯಾ ಶೋರಾ? ಹೌದು. ಹಂಗಾದ್ರೆ ಸರಿ. ಆಕ್ಚುಲಿ ಏನಂತಂದ್ರೆ ಇವಳು ನನಗೆ ಕಾಸು ಕೊಡ್ತೀನಿ ಬಂದ್ರೆ ಈ ತರ ಎಲ್ಲ ಒಪ್ಕೊಂಡಿರೋದಕ್ಕೆ. ಇಲ್ಲಾಂದ್ರೆ ನಾನು ಅಷ್ಟು ಸುಲಭವಾಗಿ ನಾನು ಯಾರ ಕೈಲೂ ಸಿಗಲ್ಲ. ಅಣ್ಣ ಆಗಿರೋ ಇದಕ್ಕೆ ಬರ್ಲೇಬೇಕು ಅವನು. ಇದೆಲ್ಲ ಅವ್ನ ಕರ್ತವ್ಯ. ಕಾಸು ಬೇರೆ ಕೊಡ್ತಾರೆ ಇವ್ನ ಮುಸುಡಿಗೆ. ಅಪ್ಪ ಆತರ ಎದೆ ಮೇಲಿಕೆ ತರಬೇಡ ಫೋನ್. ನಾವು ತರ ಅನ್ನಿಸ್ತದೆ. ನಾನು ಆ ಕಡೆ ಹಾಕೋ ಹೊಟ್ಟೋದ್ರೆ ಫೋನ್ ಯಾರು ನಂದನ್ ಕಿತ್ಕೊಂಡ್ಬಿಟ್ರೆ ಪ್ರೋ ಕಣಪ್ಪ. ಪ್ರೋ ಸೀರೀಸ್ ಬಿಡು, ಪಕ್ಕ ಕಿತ್ಕೊಂಡ್ರಿ. ಕಿತ್ಕೊಳ್ಳೋದು ಆರ್ಸ್ಕೊಂಡೋಗಿರೋರು. ಆಕ್ಚುಲಿ ಹಿಂಗೇನೆ. ಏನಂತಂದ್ರೆ ನಾನು ಆಲ್ರೆಡಿ ಹೇಳ್ತಾ ಇದ್ದೀನಿ ಅವಳಿಗೆ, ಈ ತರ ಮಾಡಬಾರ್ದಮ್ಮ ರೋಡಲ್ಲಿ ಹೋಗ್ಬೇಕಾದ್ರೆ ವಿಡಿಯೋ ಅಂದ್ಬಿಟ್ಟು 28 ಸಲ ಆನ್ ಮಾಡ್ದವಳೆ. ಏನ್ ಮಾಡೋದು? ನಾವು ಎಲ್ಲೆಲ್ಲಿ ಇದ್ದೀವಿ ಅಂತ ಅವ್ರಿಗೂ ಗೊತ್ತಾಗಬೇಕಲ್ವಾ? ಅದಕ್ಕೆ ನಾನು ಮಾಡೋದು. ಸುಮ್ನೆ ಏನಿಂಗ್ ಮಾಡ್ಲಾ ನಾನು? ಅದು ಆಕ್ಚುಲಿ ಈಗ ನಾವ್ ಎಲ್ಲೋ ಹೋಗ್ತಾ ಇದೀವಿ ಅಂದ್ಬಿಟ್ಟು ನಿಮ್ಗೆ ಏನಾರ ಹೇಳಿದೀವಾ? ಹೇಳಿಲ್ಲ ಅನ್ಸುತ್ತೆ. ಅದಕ್ಕೇನೆ ಅವ್ರಿಗೆ ಗೊತ್ತಾಗ್ಲಿ ಅಂತ ರೂಟ್ ಮ್ಯಾಪ್ ಹಾಕ ಬರ್ಲಿ ಅವರು ಮಾಡ್ತಾ ಇರೋದು. ಈಗ ಅಂತ ಬರ್ತಿರೋದು. ಈಗ ನಾವು ಮೀನಕ್ಕನ್ ಬಜಾರ್ಗೆ ಹೋಗ್ತಾ ಇದೀವಿ. ಮೀನಕ್ಕನ್ ಬಜಾರ್ಗೆ ಹೋಗಿ ಇವ್ನ್ ಬರೀ ಯಾವಾಗ್ಲೂ ಮೀನ್ ತಿನ್ಕೊಂಡು ನಾನು ಗೈಸ್ ಈ ತರ KFC ವಿಡಿಯೋದಲ್ಲಿ ಇವಳು ಹೆಣ್ಣು ಮಕ್ಕಳ ವಿಚಾರದಲ್ಲಿ ನನ್ನ ಬಗ್ಗೆ ತಪ್ಪಾಗಿ ಒಂದು ಮಾಹಿತಿ ಕೊಟ್ಬಿಟ್ಲು. ತಪ್ಪಲ್ಲ, 100ಗೆ 200% ಪಕ್ಕ. ಅದು ಸಾಮಾಜಿಕ ಕಳಕಳಿಯಿಂದ ನಾನು ಕಪ್ಪು ಚುಕ್ಕಿನೇ ನಾನೇನು ಹೇಳಕ್ ಹೋಗ್ತಾ ಇದ್ದೀನಿ ಅಂದ್ರೆ, ಈ ಸಾಮಾಜಿಕವಾಗಿ ಮಾತಾಡಬೇಕು ಅಂತಂದ್ರೆ ಅದು ಏನೋ ಆಗಿರ್ಬಹುದು. ಅದನ್ನ ಇವರು ಯಾವ ರೀತಿ ತೋರಿಸಿದ್ರು ಸಮಾಜಕ್ಕೆ ಅಂತಂದ್ರೆ ನನಗೆ ಬೇಜಾರು. ಅವತ್ತು ತುಂಬಾ ನೊಂದೆ. ಅವತ್ತು ತುಂಬಾ ನೊಂದೆ ನಾನು. ಆಕ್ಚುಲಿ ಅದಕ್ಕೇನೆ ಹೇಳ್ತಾ ಇರೋದು, ತಪ್ಪು ತಿಳಿಬೇಡಿ. ನಾನು ಆ ತರ ಅಷ್ಟು ಕೆಟ್ಟ ಬುದ್ಧಿ ನನಗಿಲ್ಲ. ತುಂಬಾ ಇದೆ. ಥ್ಯಾಂಕ್ ಯು ಗೈಸ್. ಒಂದ್ ಸ್ವಲ್ಪ ತೋರಿಸಿರೋದಷ್ಟೇ. ಈ ತರ ಅವ್ನು ಎಷ್ಟು ಮಾಡ್ತಾನೆ ಅಂದ್ರೆ ಅದು ಯಾವನ ಬ್ಲೂ ಡೋಸ್ ಅಂತೆ, ಬ್ಲಡ್ ಡೋಸ್. ನನ್ನ ಫ್ರೆಂಡ್ ಫೋನ್ ಮಾಡ್ದವನೆ.
ಅಪ್ಪ ನಮಗೂ ಫೋನ್ ಬರ್ತಾವ ಕಣಪ್ಪ 1000 Hello. ಇಂಡಿಕೇಟರ್ ಹಾಕೋನೆ ವಿಕಿಯಣ ಇಂಡಿಕೇಟರ್ ಹಾಕೋನೆ ಆಯ್ತು ಎದುರು ಬಿಡ ದೀಪು ಇವ್ನು ಯಾರ ಎಲ್ಬೋಡು ಇಲ್ಲ ಇದು ಹಂಗೆ ಇನ್ನೇನೋ ರಂಜಾನ್ ಹತ್ರದಲ್ಲಿ ಇರೋದ್ರಿಂದ ಮೀನಕ್ಕನ ಬಜಾರು ಫುಲ್ಲು ರಶ್ ಇದೆ. ಫುಲ್ ರಶ್ ಇರುವ ಕಾರಣ ನಾವು ಓಡಾಡ್ಕೊಂಡು ಲಾಕ್ ಮಾಡೋಕ್ಕೆ ಕಷ್ಟ ಆಯಿತು. ಅದಕ್ಕೆ ಧನ್ಯವಾದಗಳು, ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು. ಇನ್ನೂ ಮುಗಿಸಿಲ್ಲ ಕಣೋ, ಸುಮ್ಮನೆ ಪ್ರ್ಯಾಂಕ್ ಮಾಡಬೇಕಾಗಿ ಸಂಗೀತ ಚೆನ್ನಾಗಿತ್ತು. ನಾನು ಹಂಗೆ ಬೆಳಗ್ಗೆ ಮೆಂಟ್ಲಾಗ್ಬಿಡಿ ನಮಗೆ ಗೊತ್ತಾಯ್ತಲ್ಲ, ತಲೆ ಕೆಟ್ಟು ಹುಚ್ಚ ಆಗ್ಬಿಟ್ಟವನೆ. ಹುಚ್ಚ ಮೊದಲು ಒಳಗಡೆ ಹೋಗೋಕ್ಕೆ ಗಾಡಿ ಪಾರ್ಕಿಂಗಿಗೆಲ್ಲ ಬಿಡ್ತಾಯಿದ್ರು. ಇವಾಗ ನೋ ಎಂಟ್ರಿ ಬೋರ್ಡ್ ಹಾಕಬಿಟ್ಟವ್ರೆ. ನಾವು ಒಳಗಡೆ ಹೋಯ್ತಾ ಇದ್ದೀವಿ. ವಿಕಿಯಣ್ಣ ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟವ್ರೆ. ಹಾ, ಅದು ಯಾವಾಗ ಬಂದಿದ್ದು ನಾವು? ಲಾಸ್ಟ್ ವರ್ಷ ಇದೇ ಟೈಮು ಇಲ್ಲ ಇನ್ಯಾವಾಗ? ಇದು ದಸರಾ ಹಬ್ಬದ ಟೈಮಲ್ಲಿ. ದಸರಾ ಟೈಮಿಗೆ ಬಂದಿರ್ತೀವಿ. ಆವಾಗ ಈ ಥರ ಓಡಾಡ್ಕೊಂಡು ನಾನು ಮಾತಾಡಬಾರ್ದು ಅಷ್ಟೇ. ನೀನ್ ಮಾತಾಡ್ಬಾರ್ದು, ಅದಕ್ಕೆ ನಾನು ಮಾತಾಡಬಾರ್ದು ಅಷ್ಟೇ ಗೊತ್ತಾಯ್ತು. ನಾನು ಮಾತಾಡಲ್ಲ. ನಾವು ಚೆನ್ನಾಗಿ ಕಾಣ್ತೀವಿ. ಸೊ ನಾನು ಅಂಗಡಿ ಒಳಗಡೆ ಹೋಗ್ಬಿಟ್ಟು ಮಾಡ್ತೀನಿ. ಇಲ್ಲಿ ತುಂಬ ಹೊತ್ತು ಫೋನ್ ಹಿಡ್ಕೊಳಕ್ ಆಗಲ್ಲ. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು. ನಮ್ಮ ಅಣ್ಣ ನನಗೆ ಆ್ಯಕ್ಚುಲಿ ಏನಂತಂದರೆ ಕಾಸ್ಟ್ಯೂಮ್ ಸೆಲೆಕ್ಟ್ ಮಾಡ್ತೀವಿ ನೋಡಿ. ಅದು ಹೇಳ್ಕೋಬಾರ್ದು, ನನಗೇನು ಆ ಥರ ಆಸೆ ಇಲ್ಲ. ನಾನು ಹೇಳ್ಕೋಬೇಕು ಅಂತೆಲ್ಲ ಎಷ್ಟು ಚೆನ್ನಾಗಿ ಕರ್ರು ಕಾಣಿಸ್ತಿದೆ. ಸುಮ್ಮನೆ ಕಾಣಿಸ್ತಾ ಇಲ್ಲ. ನಾನು ಏನಂತಂದರೆ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ನನ್ನ ಕಾಸ್ಟ್ಯೂಮ್ ಸೆಲೆಕ್ಟ್ ಮಾಡೋದು ಬಂದು ನಮ್ಮಣ್ಣ, ಡಿಸೈನ್ ಮಾಡೋದು ನಮ್ಮಮ್ಮ. ಇರಲಿ ಬಿಡಮ್ಮ. ಸೊ ನನ್ನ ಪರ್ಸ್ನಲ್ ಕಾಸ್ಟ್ಯೂಮ್ ಡಿಸೈನರ್ಸ್ ಮೈ ಬ್ರದರ್ ಆ್ಯಂಡ್ ಮೈ ಮಾಮ್. ಅದಕ್ಕೆ ಚೆನ್ನಾಗಿ ಕಾಣೋದು ನಾನು. ನಾನೇನೋ ಸುಮ್ಮನೆ ಏನೋ ಒಂದು ನನ್ಗೆ ಸುಮ್ಮನೆ ಅಂತೀನಿ, ಅದೇ ಒಂದು ಡಿಸೈನ್ ಆಗ್ಬಿಡುತ್ತೆ. ಅದು ನನ್ನ ಒಂದು ಕಲೆ ಇರ್ಬೋದು. ಆ್ಯಕ್ಚುಲಿ ನೀನು ಸೆಲೆಕ್ಟ್ ಮಾಡೋದಕ್ಕೆ ಏನದು ಚೆನ್ನಾಗಿ ಬರಲ್ಲ. ನಾನು ಚೆನ್ನಾಗಿದ್ದೀನಲ್ಲ, ಸೊ ನನ್ನ ಮೇಲೆ ಅದು ಎಲ್ಲ ಚೆನ್ನಾಗಿ ಕಾಣುತ್ತೆ ಬಟ್ಟೆಗಳು. ಒಪ್ಪಲು ಸಾಧ್ಯವಾಗದಂತಹ ಮಾತು ಎಂಥದೂ ಇಲ್ಲ. ಈಗ ನೀನು ಸೆಲೆಕ್ಟ್ ಮಾಡು, ಬೇಗ ಟೈಮ್ ಇಲ್ಲ. ಆ್ಯಕ್ಚುಲಿ ಇವತ್ತೇ ಸ್ವಲ್ಪ ಖಾಲಿ ಹಂಗಿರೋದು ಇದು ಅಲ್ವಾ ವಿಕಿಯಣ್ಣ? ಸ್ಟಾಲ್ ಅಂದ್ರೆ ದೀಪ ಲಾರಿಲೆಲ್ಲ ಹಂಗೆಲ್ಲ ತುಂಬ ಜಾಸ್ತಿ ಜನ ಇರ್ತಿದ್ರು ಇಲ್ಲಿ. ನಾನು ಸೆಲೆಕ್ಟ್ ಮಾಡ್ತೀನಿ, ಮಾಡಿಬಿಟ್ಟು ನಮ್ಮ ಅಣ್ಣಂಗೆ ಡಿಸ್ಟರ್ಬ್ ಮಾಡೋದು ಬೇಡ. ರಿಲ್ಯಾಕ್ಸ್ ಮೈಂಡೆಡಲ್ಲಿ ಮಾಡ್ತಾನೆ ಅವನು. ಹಾಂ, ಮಾಡೋ ವಿಕಿಯಣ್ಣ. ಮೇಲೋಗುವ ಗೈಸ್. ಆ್ಯಕ್ಚುಲಿ ಮುಖ ಏನಕ್ಕೆ ಹಿಂಗೆ ಮಾಡ್ಕೊಂಡೋಳೆ ಅಂತಂದರೆ, ತೋರಿಸ್ಬೇಡ, ಲಾಸ್ಟಲ್ಲಿ ತೋರಿಸೋದು ಅದನ್ನ ಕಟ್ ಮಾಡ್ತೀನಿ. ಒಂದು ಡ್ರೆಸ್ನ ಸೆಲೆಕ್ಟ್ ಮಾಡಿದ್ವಿ, ಒಂದು ಡ್ರೆಸ್ ಪೀಸ್ನ. ಅದನ್ನು ಇವ್ಳಿಗೊಂದು ಐಡಿಯಾ ಹೇಳಿದ್ದೀನಿ, ಮೆಟೀರಿಯಲ್ನ ಸೆಲೆಕ್ಟ್ ಮಾಡಿದ್ದೀನಿ. ಅದನ್ನ ಒಂದು ಐಡಿಯಾ ಕೊಟ್ಟಿದ್ದೀನಿ. ಇವಳು ಡೌಟ್ಫುಲ್ ಆಗಿ ಬಂದ್ಬಿಟ್ಟವಳೆ. ನಾನು ಆ ಥರ ಕಾಣಿಸ್ಬೋದು, ಈ ಥರ ಕಾಣಿಸ್ಬೋದು, ಇದು ಹೆಂಗೆ ಮಾಡ್ಬೋದು ಅನ್ನೋ ಥರ ಆಶ್ಚರ್ಯಚಕಿತವಾಗಿಬಿಟ್ಟವಳೆ. ಅದಕ್ಕೇನೆ ಅಲ್ಲೇ ಗೊತ್ತಾಯ್ತು. ಅದಕ್ಕೇನೆ ಚೆನ್ನಾಗಿ ಕಾಣಿಸ್ತದೆ ಅಂತ ಹೇಳ್ತಾ ಇದ್ದೀನಿ. ಆದರೂ ಕೇಳ್ತಾ ಇಲ್ಲ. ಅದಕ್ಕೆ ಹೆಂಗೋ ಒಪ್ಸಿದ್ದೀನಿ, ತಗೋದೀಪ ಸಕ್ಕತ್ತಾಗಿ ಗೊತ್ತಿದೆ ಅಂತ ಅಂದ್ಬಿಟ್ಟು ಹಾಕೊಂಡಾಗಲೇ ಗೊತ್ತಾಗೋದು ಇವ್ರಿಗೆ. ಗೊತ್ತಾಗಲ್ಲ ಕಾಣಿಸಿಲ್ಲ ಅಂತಂದರೆ ಪ್ಲೀಸ್ ಡೂ ಕಮೆಂಟ್ ಫಾರ್ ದಟ್. ಚೆನ್ನಾಗಿ ಕಾಣಿಸಿದ್ರೆ 1000 ರೂಪಾಯಿ ಕೊಡಬೇಕು. ಇದು ಡೀಲ್ ಆಗಿರಲಿ. ಚೆನ್ನಾಗಿ ಕಾಣಿಸಿದ್ರೆ ಒಳ್ಳೆ ನನಗೆ 1000 ರೂಪಾಯಿ ಕೊಡ್ತಾರೆ. ಬಣ 300 ಮೇಲ್ಗಡೆನಾ ಬರೀ ಯಾವಾಗಲೂ ಫೋನಲ್ಲೇ ಇರ್ತೀರ. ನಾನು ಏನಾದ್ರು ತಪ್ಪಿಸ್ಕೊಬಿಟ್ರೆ ಸಂತೆಲಿ ನೀನು ಯಾರು ಎತ್ಕೊಂಡು ಹೋಗಲ್ಲ ಬಿಡದೀಪು. ಏನಕ್ಕೆ ನೀನು ಅಷ್ಟು ಚೆನ್ನಾಗಿಲ್ಲ, ಎತ್ಕೊಂಡು ಹೋಗಲ್ಲ. ಅನ್ನ ಕಿಡ್ನಾಪ್ ಮಾಡ್ತಾರೆ ಗೈಸ್, ಅನ್ನ ಮಾಡ್ತಾರೆ. ಈಗ ನಾವು ಶಾಪಿಂದ ಬಂದ್ವಿ. ಈಗ ನಾನು ಡಿಸೈನರ್ ವೇರ್ ಹತ್ರ ಹೋಗ್ಬೇಕು. ಅವ್ರು ಯಾರೋ ನಂಬರ್ ಕೊಟ್ಟರು, ಕಾಲ್ ಮಾಡೋ ಅಂದ್ರೆ ಹಿಂಗೆ ನಿಂತೋನೆ ಹುಚ್ಚುನ್ ಥರ ಮಾಡೋದಕ್ಕೆ ಟೈಮ್ ಎಷ್ಟು 9 ಕಾಲ್ ಮಾಡ್ಬಿಟ್ಟು ಮಾಡಿದ್ದೀನಿ ಗೈಸ್. ಲಾಗಂತ ಓಪನ್ ಮಾಡಿಬಿಟ್ಟು ನನಗೆ ಈ ಥರ ಮಾಡೋದು ನನಗೇನು ಗೊತ್ತಾಗುತ್ತೆ. ಈಗ ಏನಂದ್ರೆ ಅಲ್ಲಿ ಒಂದು ಶಾಪ್ ಹೆಸರು ಸಾನಿಯಾ ಅಂತ ಇರೋದನ್ನ ವಿಕಿಯಣ್ಣ
ಏನೋ ಸನಯ ಅಂತ ಹೇಳ್ತವನೆ, ಇಂಗ್ಲಿಷ್ ಓದಕ್ ಬರಲ್ಲ ನಮ್ಮ ಅಣ್ಣಂಗೆ. ಮಿಸ್ಟೇಕ್ಗಳು ಆಗುತ್ತೆ. ಡಿಸೈನರ್ ವೇರ್ ಹೋಗ್ಬಿಟ್ಟು ಫಸ್ಟ್ ಟೈಮ್ ನಮ್ಮ ಅಮ್ಮನ ಹತ್ರ ಬಿಟ್ಬಿಟ್ಟು ಬೇರೆಯವ್ರ ಹತ್ರ ಹೊಲಿಯಕ್ಕೆ ಕೊಟ್ಟಿದ್ದೀನಿ. ಏನಾಗುತ್ತೋ ನಿಜ ಗೊತ್ತಿಲ್ಲ. ಔಟ್ಫಿಟ್ ಲುಕ್ ಹೆಂಗ್ ಬರುತ್ತೋ ಸೀರಿಯಸ್ ಆಗಿ ನಾನು ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ. ಆಕ್ಚುಲಿ ಜೀವನದಲ್ಲಿ ಕಾನ್ಫಿಡೆನ್ಸ್ ಇರಬೇಕು. ಇವಳಿಗೆ ಹೇಳ್ತಾ ಇದ್ದೀನಿ ಬಂದೇ ಬರ್ತದೆ ಅಂದ್ಬಿಟ್ಟು, ಅದಕ್ಕೇನೆ ಏನೋ ಒಪ್ಕೊಂಡವಳೆ ನೋಡೋಣ ಹೋಗ್ಬಿಡ್ಬೇಕು ಸಖತ್ತಾಗಿರ್ಬೇಕು. ಸುಮ್ಮನೆ ಇರೋ ನನ್ ಬರ್ತಡೆ ಹಾಗೆಲ್ಲ ಮಾತಾಡ್ಬಾರ್ದು ವಿಕಿಯಣ. ಈಗ ಏನಂದ್ರೆ ಬ್ಲಾಗ್ನ ನಾವ್ ಇಲ್ಲಿಗೆ ಸ್ಟಾಪ್ ಮಾಡಲ್ಲ, ಒಂದೆರಡು ಫೋಟೋ ತಗೋತೀವಿ ವೈಬ್ ಚೆನ್ನಾಗೈತೆ ಅಂತ ಅಂದ್ಬಿಟ್ಟು ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲೆಲ್ಲ. ಅದಾದ್ಮೇಲಿಂದ ಬ್ಲಾಗ್ನ ಮುಕ್ತಾಯ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಹೋಗ್ಬೇಕಾದ್ರೆ ಹಾಗೆ ಮುಕ್ತಾಯ ಮಾಡ್ಬೇಕಾದ್ರೆ ಹೇಳ್ತೀವಿ. ಥ್ಯಾಂಕ್ ಯು ಗರ್ಲ್ಸ್ ಅಂತ ಥ್ಯಾಂಕ್ ಯು ಗಾಯ್ಸ್. ಆ್ಯಕ್ಚುಲಿ ಗಾಯ್ಸ್ ಡ್ಯೂ ಟು ಸಮ್ ಲಾಟ್ ಆಫ್ ಸುಸ್ತು ಆ್ಯಂಡ್ ಸಂಕಟಗಳು ಲಾಗ್ನ ಮುಗ್ಸಕ್ಕೆ ಬಂದಿದ್ದೀವಿ. ಈ ನಿಟ್ಟಿನಲ್ಲಿ ನಾವು ಹೇಳಕ್ಕೆ ಹೊರಟಿರೋದೇನಂತಂದರೆ ದಯವಿಟ್ಟು ಎಲ್ಲರೂ ಊಟ ಮಾಡಿಕೊಂಡು ಖುಷಿಯಾಗಿ ನಗಾಡ್ಕೊಂಡು ಚೆನ್ನಾಗಿರಿ. ಯಾಕೆ ಗೊತ್ತಾ, ನಾನು ಎಲ್ರಿಗೂ ಹೇಳೋದೊಂದು ಮಾತು, ಬುದ್ಧಿ ಮಾತು ಏನಂತಂದರೆ ನನಗೆ ಬುದ್ಧಿ ಇಲ್ಲ. ಅದಕ್ಕೇನೆ ಆರಾಮಾಗಿ ಖುಷಿಯಾಗಿರಿ ಆಯ್ತಾ. ನೋಡಿ ಯಾವಾಗ್ಲೂ ನಗ್ತಾ ಇರಿ, ನಗಿಸ್ತಾ ಇರಿ, ಖುಷಿಯಾಗಿರಿ. ಇರೋ ಸೃಜನ್ ಲೇಖೇಶ್ ಡೈಲಾಗ್ ಹೇಳ್ತೀನಿ. ನಮ್ಮ ಅಪ್ಪು ಬಾಸ್ ಡೈಲಾಗ್ ಅದು ಕುತ್ಕೊಂಡು ನಗ್ತಾ ಇರಿ, ನಗಿಸ್ತಾ ಇರಿ ಅಂತ ಯಾವಾಗ್ಲೂ ಖುಷಿಯಾಗಿರ್ಬೇಕು ಅಷ್ಟೇ. ಇಷ್ಟು ಹೇಳ್ತಾ ನಮ್ಮ ಒಂದು ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಮುಕ್ತಾಯಗೊಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್. ಎಲ್ಲೋ ವಿಡಿಯೋ ಸ್ಟಾಪ್ ಆಯ್ತಾ? ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಟಾಟಾ ಬಾಯ್, ಹ್ಯಾವ್ ಅ ನೈಸ್ ಡೇ. ಅಷ್ಟೊತ್ತತ್ರ ಮುಖ ಬಾಯ್ ಬಾಯ್.